ಇಂಡಿಯನ್ ಕಾಲೇಜ್ ಆಫ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ. ನಮ್ಮದು ಆಲ್ ಇಂಡಿಯಾ ಫೆಡರೇಷನ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಫಾಕ್ಸಿ. ಅಂದರೆ ನಮ್ಮಲ್ಲಿ 42,000 ಮೆಂಬರ್ಸ್ ಇದ್ದಾರೆ. ICOG ಅಂದರೆ ನಾವು ಎಲ್ರಿಗೂ ಫೆಲೋಶಿಪ್ ಕೊಡ್ತೀವಿ. ಯಾರಿಗೆ ಕೊಡ್ತೀವಿ ಫೆಲೋಶಿಪ್ ಅಂದರೆ ಅವ್ರದ್ದು MD ಮುಗಿಸಿ MS ಮುಗಿಸಿ 10 ಇಯರ್ಸ್ ಆಗಿರಬೇಕು, ಅವರು ಪೇಪರ್ಸ್ ಪ್ರೆಸೆಂಟ್ ಮಾಡಿರಬೇಕು, ರಿಸರ್ಚ್ ಮಾಡಿರಬೇಕು, ಕಾನ್ಫರೆನ್ಸಸ್ ಅಟೆಂಡ್ ಮಾಡಿರಬೇಕು, ನಾಲೆಜ್ ಗೇನ್ ಮಾಡೋಕ್ಕೆ 100 ಪಾಯಿಂಟ್ಸ್ ಬಂದಿರಬೇಕು. ಆವಾಗ ಅವರು ಆ ಕ್ರೈಟೀರಿಯಾನ ಫುಲ್ಫಿಲ್ ಮಾಡಿದ ಮೇಲೆ ಅವರು ಅಪ್ಲೈ ಮಾಡ್ತಾರೆ. ಆಮೇಲೆ ನಾವು ಅವ್ರಿಗೆ ಕ್ರೈಟೀರಿಯಾ ಫುಲ್ಫಿಲ್ ಆದರೆ ಈ ಫೆಲೋಶಿಪ್ ಕೊಡ್ತೀವಿ. ಆಲ್ರೆಡಿ ನಮ್ಮ ಹತ್ರ ಈಗ 5,800 ಮೆಂಬರ್ ಇದ್ದಾರೆ. ನಾವು ಮೇನ್ಲಿ ಅಕಾಡೆಮಿಕ್ ಅಂದರೆ ನಾಲೆಜ್, ಎವಿಡೆನ್ಸ್ ಬೇಸ್ಡ್ ಅಂದರೆ ಯಾವುದು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಸ್ಟ್ಯಾಂಡರ್ಡ್ ಆಪ್ರೇಷನಲ್ ಪ್ರೊಸೀಜರ್ಸ್ ಏನಿದೆ ಅದರ ಬಗ್ಗೆ ನಾವು ಅವ್ರಿಗೆ ನಾಲೆಜ್ ಈ ಅಸೋಸಿಯೇಷನಿಂದ ಸ್ಪ್ರೆಡ್ ಮಾಡ್ತೀವಿ. ಮತ್ತು ನಮ್ಮಲ್ಲಿ ಎಜುಕೇಷನ್ ಫೆಲೋಶಿಪ್ ಪ್ರೋಗ್ರಾಮ್ಸ್ ಇದೆ. ಅಂದರೆ IVF ಪ್ರೆಗ್ನೆನ್ಸಿ ಬಗ್ಗೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಗ್ಗೆ, ಫೀಟಲ್ ಮೆಡಿಸಿನ್ ಅಂದರೆ ಮಗು ಹೊಟ್ಟೆಲಿರುವಾಗ ಅದರ ಬಗ್ಗೆ ನಾಲೆಜು, ಅಲ್ಟ್ರಾಸೌಂಡ್, ಹಿಸ್ಟರೆಕ್ಟಮಿ ಇದರದ್ದು ಕೋರ್ಸಸ್ ನಡೆಯುತ್ತೆ. ಯಾರು FICOG ಮಾಡಿದ್ದಾರೆ ಅವ್ರ ಸೆಂಟರಲ್ಲಿ 3 ವರ್ಷ ಆದಮೇಲೆ ಅವರು ಈ ಟೀಚಿಂಗ್ ಪ್ರೋಗ್ರಾಮ್ನ ಶುರು ಮಾಡಬೇಕು. 6 ಮಂತ್ಸ್ 1 ಇಯರ್ ಆಮೇಲೆ ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಅವ್ರಿಗೆ ನಾವು ಸರ್ಟಿಫಿಕೇಟ್ ಕೊಡ್ತೀವಿ. ಅಂದರೆ ಇದು ಸೂಪರ್ ಸ್ಪೆಷಾಲಿಟಿ ಕೂಡ ನಮ್ಮ ICOG ಕಡೆಯಿಂದ ಅವ್ರಿಗೆ ನಾವು ಇನ್ನಷ್ಟು ಎಜುಕೇಷನ್ನ ಕೊಡ್ತೀವಿ. ಸೊ ಪೀರಿಯಡ್ ಆಫ್ ಎ ಡಿಗ್ರಿ ಮೇಡಮ್? ಇಟ್ ಈಸ್ ನಾಟ್ ಅ ಡಿಗ್ರಿ, ಇಟ್ ಈಸ್ ಅ ಸರ್ಟಿಫಿಕೇಟ್ ಕೋರ್ಸ್. ಯಾಕೆಂದರೆ ನಾವು ಇಂಡಿಯನ್ ಕಾಲೇಜ್ ಅಫಿಲಿಯೇಟೆಡ್ ಟು ಫಾಕ್ಸಿ. ನಾವು ಟ್ರೈ ಮಾಡ್ತಾ ಇದ್ದೀವಿ ನಮಗೆ ಆ ಥರ ಇದು ಸ್ಟೇಟಸ್ ಬರಬೇಕು ಅಂತ. ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು NMC ಜೊತೆ ಹಾಗೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ. 6 ಮಂತ್ಸ್ 1 ಇಯರ್ ದೋಸ್ ಅವರು ಮುಗಿಸಿದ ಮೇಲೆ MD MS ಆಫ್ಟರ್ ದ್ಯಾಟ್ ದೇ ಫಿನಿಶ್ ದೇ ಜಾಯಿನ್. MBBS ಡಿಗ್ರಿ? ನಾಟ್ MBBS, MS ಡಿಗ್ರಿ. ಪೋಸ್ಟ್ ಗ್ರ್ಯಾಜುಯೇಷನ್ ಆದ ನಂತರ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗಿದೆ. ಮುಂಬೈ, ಕ್ಯಾಲ್ಕಟಾ, ನಾಗ್ಪುರ್, Bangalore, Kerala, Chennai, everywhere there are students who take this. So how many awards they given, ma'am? I mean, after MS, again they take the super specialty courses. How many awards they given today? Today, on each category, we have given two awards. Reproductive medicine, ಅಂದರೆ infertility related, ಗೈನಿಕ್ ಎಂಡೋಸ್ಕೋಪಿ ಅಂದರೆ ಲ್ಯಾಪ್ರೋಸ್ಕೋಪಿ, ಫೀಟಲ್ ಮೆಡಿಸಿನ್ ಅದ್ರ ಬಗ್ಗೆ. ಸೊ ಈ 3 ಕ್ಯಾಟಗರಿಗೆ ನಾವು ಪ್ರೈಸಸ್ ಕೊಟ್ಟಿದ್ದೀವಿ. ದೋಸ್ ಹೂ ಆರ್ ದಿ ಟಾಪರ್ಸ್ ಇನ್ ದ ಎಕ್ಸಾಮ್. So they are all from India? All over India, wherever. 3 ಯಾರ್ಯಾರು ಬಂದಿದ್ರು? 3 ದಿನ ಅಂದರೆ ನಾವು ಫಸ್ಟ್ ಡೇ ವರ್ಕ್ಶಾಪ್ಸ್ ಕಾರ್ಯಶಾಲಾ ನಡೆಸಿದ್ವಿ. ಆ ಕಾರ್ಯಶಾಲಾ ಯಾವುದಿತ್ತು ಅಂದರೆ ಒಂದು ಹಿಸ್ಟರೋಸ್ಕೋಪಿ ಅಂದರೆ ನಾವು ಆ ದುರ್ಬೀನ್ ಮೂಲಕ ಯೂಟ್ರಸ್ ಒಳಗಡೆ ಏನಿದೆ ನೋಡ್ತೀವಿ, ಅದರದ್ದು ಏನು ಪ್ರಾಬ್ಲಮ್ಸ್ ಇದ್ದರೆ ಅದು ಸರಿ ಮಾಡೋದು. ಇನ್ನೊಂದು ನಾವು ಮಾಡಿದ್ದೀವಿ ಫೀಟಲ್ ಮೆಡಿಸಿನ್, ಮಗು ಹೊಟ್ಟೆಲಿರೋವಾಗ ಯಾವ ಥರ ಟೆಸ್ಟ್ ಮಾಡಬೇಕು, ಯಾವುದು ಅಬ್ನಾರ್ಮಲ್ ಇದ್ದರೆ ಗೊತ್ತಾಗುತ್ತೆ ಅಂತ. ಇನ್ನೊಂದು ಮಾಡಿದ್ದೀವಿ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳು ಆಗ್ತಾ ಇಲ್ಲ ಅಂದರೆ ಅವ್ರಿಗೆ ಯಾವ ಥರ ಮೆಡಿಕೇಷನ್ ಕೊಡ್ಬೋದು, IUI ಮಾಡ್ಬೋದು. ಇನ್ನೊಂದು ಭಾಳ ಪಾಪ್ಯುಲರ್ ಮಾಡಿದ್ವಿ ಕಾಂಪ್ಲೆಕ್ಸ್ ಸಿಸೇರಿಯನ್ ಸೆಕ್ಷನ್. ಯಾಕೆಂದರೆ ಈ ನಡುವೆ ಜಾಸ್ತಿ ಸಿಸೇರಿಯನ್ ಪ್ರಮಾಣ ಆಗೋದ್ರಿಂದ ಒಂದೊಂದ್ಸಲಿ ನಾವು ನೆಕ್ಸ್ಟ್ ಸಿಸೇರಿಯನ್ ಮಾಡೋವಾಗ ನಾವು ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬಹುದು. ಪ್ಲಾಸೆಂಟಾ ಅಂತ ಹೇಳ್ತೀವಿ, ಅದು ಒಂದೊಂದ್ಸಲಿ ಅಂಟ್ಕೊಂಡಿರುತ್ತೆ, ಅದರಿಂದ ಬ್ಲೀಡಿಂಗ್ ಆಗಿ ರಕ್ತಸ್ರಾವ ಆಗಿ ತಾಯಿ ಜೀವನೇ ಕಳ್ಕೊಬೋದು, ಇಲ್ಲ ತುಂಬ ಬ್ಲಡ್ ಕೊಡಬೇಕಾಗತ್ತೆ. ಆ ಥರ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಮ್ಮ ಎಕ್ಸ್ಪರ್ಟ್ಸ್ ಡೆಲ್ಲಿಯಿಂದ, ಪಟ್ನಾಯಿಂದ, ನಮ್ಮ ಓನ್ ಡಾಕ್ಟರ್ಸ್ ಇಲ್ಲಿ ಕೂಡ ಇದ್ದರು. ಆಲ್ಮೋಸ್ಟ್ ಮೋರ್ ದ್ಯಾನ್ 500 ಪೀಪಲ್ ಇದನ್ನು ಅಟೆಂಡ್ ಮಾಡಿದರು. ಅವ್ರಿಗೆ ನಾವು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೂಡ ಕೊಟ್ಟಿದ್ವಿ. ನಮ್ಮ ಹತ್ರ ಮಾಡ್ಯೂಲ್ಸ್ ಇತ್ತು, ಮ್ಯಾನಿಕ್ವಿನ್ಸ್ ಇತ್ತು. ಸೊ ಓವರಾಲ್ ನಾನು ಹೇಳಬೇಕಾಗಿತ್ತಂದರೆ ನಾವು ವಿ ಆರ್ ಲುಕಿಂಗ್ ಅಟ್ ಸೇಫ್ ಮದರ್ಹುಡ್, ಸೇಫ್ ಬೇಬಿ ಆ್ಯಂಡ್ ಸೇಫ್ ವುಮನ್ಹುಡ್. ಅಂದರೆ ದ ವುಮನ್, ಓಕೆ, ಲೋಕ ಸ್ವಾಸ್ಥ್ಯ ಮಾತೃ ಸ್ವಾಸ್ಥ್ಯ ಅಲ್ವಾ, ಆ ಥರ. ಮತ್ತು ಒಂದು ಹೆಣ್ಣು ಅಂದರೆ ಒಂದು ಮನೆಗೆ ಪಿಲ್ಲರ್ ಇದ್ದಂಗೆ. ಒಂದು ಬಾಡಿನಲ್ಲಿ ಸೆಲ್ ಫಂಕ್ಷನ್ ಆಗಬೇಕು ಅಂದರೆ ಅದರ ಒಳಗಡೆ ನ್ಯೂಕ್ಲಿಯಸ್ ಇರುತ್ತಲ್ಲ, ಅದು ವರ್ಕ್ ಆದರೆ ಸೆಲ್ ಫಂಕ್ಷನ್ ಆಗುತ್ತೆ. ಸೊ ಅ ವುಮನ್ ಆಫ್ ಅ ಫ್ಯಾಮಿಲಿ ಈಸ್ ಅ ನ್ಯೂಕ್ಲಿಯಸ್. ಇಫ್ ಶಿ ಈಸ್ ಹೆಲ್ದಿ, ದ ಸೆಲ್ ಫಂಕ್ಷನ್ಸ್, ದ ಫ್ಯಾಮಿಲಿ ಫಂಕ್ಷನ್. ಸೊ ನೆಹರೂಜಿ ಹೇಳಿದರು,
if the village moves, okay, the country moves and the woman moves. So it is so important. Women empowerment is very, very important, and to make her healthy is to have a healthy nation. Because if the mother is healthy, the child is healthy, and we will have a healthy nation. Okay, thank you. Thank you.